ಹುಟ್ಟೋ ಮಕ್ಕಳು ಕೂಡ ಸರಿಯಾಗಿ ಹುಡ್ತಾ ಇಲ್ಲ. ಯಾಕೆಂದ್ರೆ ಈ 40 ವರ್ಷದಲ್ಲಿ ಲಕ್ಷಾಂತರ ವರ್ಷದಿಂದ ಬಂದಿದ್ದಂತ ಈ ತಳಿಗಳನ್ನ ಸಂವರ್ಧನೆ ಹೆಸರಲ್ಲಿ ಸಾಯಿಸ್ಬಿಟ್ವಿ. ನಾನು ಏನು ತಿನ್ನಲ್ಲ ಕಣ್ರಿ, ಸಪ್ಪೆ ತಿಂತೀನಿ ಆದ್ರೂ ನನಗೆ ಹಿಂಸೆ ಕಣ್ರಿ, ಅರ್ಗದೇ ಇಲ್ಲ ಕಣ್ರಿ. ಇದೆಲ್ಲ ಸಮಸ್ಯೆ ನಾವು ತಿಂತಾರೋ ಈ ಫುಡ್. ತನಗೆ ಸಿಗುವ ಎಂಥ ಒತ್ತಡದ ಭೂಮಿನಲ್ಲಾದ್ರೂ ಸಮೃದ್ಧಿಯಾಗಿ ಬೆಳೆಯೋ ಒಂದೇ ಬೆಳೆ ಯಾವುದು ಅಂದ್ರೆ ಅದು ಸಿರಿಧಾನ್ಯಗಳು ಮಾತ್ರ. ಒಂದು ಸಲ ನಾವು ಮಿಲೆಟ್ಸ್ನ ತಿಂದ್ರೆ ಹಶು ಆಗದೇ ಇಲ್ಲ, ಶಕ್ತಿ ಮಾತ್ರ ಅಷ್ಟೇ ಇರುತ್ತೆ. ಇಷ್ಟಿದ್ರು ಮಿಲೆಟ್ಸ್ ಪ್ರಾಬ್ಲಮ್ ಏನಂತಂದ್ರೆ ಯಾವ್ದು ತಿನ್ಬೇಕು, ಎಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು. ಇವತ್ತಿನ ಸಮಾಜ ಹೇಗಿದೆ ಅಂದ್ರೆ ಪ್ಯಾಕೆಟ್ ಒಳಗೆ ಗಾಳಿ ಹಾಕ್ಬಿಟ್ಟು ಕೆಳಗೆ ಸ್ವಲ್ಪ ಇದ್ರೆ ಜಾಸ್ತಿ ಇದೆ ಅಂತ ಕೊಡಬೇಕು. ನಮ್ಗೆ ಆ ಶೋಕಿ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ಸಂದೀಪ್ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇಡ್ಲಿ ಮಾಡೋ ತರ ಮಾಡಿದ್ವಿ, ಅದು ಎಫೆಕ್ಟಿವ್ ಪ್ರೈಸ್ ಅಲ್ಲಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು, ಇದು ಯಾವ ರೀತಿ ನಾವು ಬದುಕಬೇಕು, ಇದೆಲ್ಲದರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಅದು ಅನೇಕ ಡಾಕ್ಟರ್ಸ್ಗಳಿಂದಲೂ ಕೆಲವೊಂದು ಕಾರ್ಯಕ್ರಮವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಬಿತ್ತರ ಮಾಡಿದ್ದೆ. ಸೊ ಇದರ ನಡುವೆ ನಾವು ತಿನ್ನುವಂಥ ಆಹಾರ ತುಂಬ ವಿಷಕಾರಿ ಆಗ್ತಾ ಇದೆ. ಬಹುಶಃ ನಾವು ಯೂಸ್ ಮಾಡುವಂಥ ಪಾತ್ರೆಯೂ ಕೂಡ ತುಂಬ ವಿಷ ಅನ್ನೋದು ಇತ್ತೀಚಿನ ದಿನಮಾನದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಒಂದಿಷ್ಟು ವಿಚಾರವನ್ನು ತಿಳಿಸಲೇಬೇಕು. ನಾವು ತಿನ್ನುವಂಥ ಆಹಾರ ಎಷ್ಟು ಪರಿಶುದ್ಧವಾಗಿರಬೇಕು ಅನ್ನುವಂಥ ನೆಲೆಯಲ್ಲಿ ಯೋಚನೆ ಮಾಡಿದಾಗ ನನ್ನ ಆತ್ಮೀಯರು ಆಗಿರುವಂಥ ಸ್ವದೇಶಿ ದಿಶಾ ಸಂಸ್ಥೆಯ ಮುಖ್ಯಸ್ಥರನ್ನ ಭೇಟಿ ಮಾಡಿ ಒಂದಿಷ್ಟು ಮಾಹಿತಿ ಕೊಟ್ಟರೆ ಹೆಂಗಿರುತ್ತೆ ಅನ್ನುವ ನೆಲೆಯಲ್ಲಿ ಗುರುಲಿಂಗಯ್ಯವರನ್ನ ಮನೆಗೆ ಅರಸ್ಕೊಂಡು ಬಂದೆ. ನನಗೆ ಸದ್ಯಕ್ಕೆ ಅರಸೀಕೆರೆಯಲ್ಲಿದ್ದೀನಿ. ಸೊ ಅವರ ಮನೆಯಲ್ಲಿ ಅವರ ಮುಂದೆನೇ ಕೂತ್ಕೊಂಡಿದ್ದೀನಿ. ಬನ್ನಿ ಒಂದಿಷ್ಟು ಈ ಮಿಲೆಟ್ಸ್ಗಳ ಬಗ್ಗೆ ಮಾತಾಡೋಣ. ದೊಡ್ಡ ದೊಡ್ಡ ಸಮಾರಂಭಗಳು ನಡೆಯುತ್ತೆ, ಸರ್ಕಾರದಿಂದಲೂ ಕೂಡ ದೊಡ್ಡ ದೊಡ್ಡ ಮೇಳಗಳು ಕೂಡ ನಡೆಯುತ್ತೆ. ಆದರೆ ಇದು ಯಾರಿಗೂ ಕೂಡ ನಾಟ್ತಾ ಇಲ್ಲ. ಸೊ ಮಿಲೆಟ್ ಯಾಕೆ ಜನ ತಿರಸ್ಕಾರ ಮಾಡ್ತಿದ್ದಾರೆ, ಮಿಲೆಟ್ ನಮ್ಮ ಜೀವನಕ್ಕೆ ಎಷ್ಟು ಮಹತ್ವಪೂರ್ಣ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಬೇಕು ಅಂತಾನೆ ಗುರುಲಿಂಗಯ್ಯ ಅವರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಮಾಡಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಮಿಲೆಟ್ ಅನ್ನೋದು ಈ ಲಾಕ್ಡೌನ್ ಆದ ನಂತರದಲ್ಲಿ ಜಾಸ್ತಿ ಮಾತಾಡುವವ್ರನ್ನ ನಾನು ನೋಡಿದ್ದೀನಿ, ಬಳಕೆ ಮಾಡುವವ್ರನ್ನ ನೋಡಿದ್ದೀನಿ. ಆದರೆ ಒಂದು ಹಂತಕ್ಕೆ ಮಾತ್ರ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಮಿಲೆಟ್ ಒಂದು ಪರಿಪೂರ್ಣ ಆಹಾರ ಅಂತ ಸುಮಾರು ಜನ ಕರೀತಾರೆ. ಇವತ್ತಿನ ನನ್ನ ಪ್ರಶ್ನೆ, ಮಿಲೆಟನ್ನು ಯಾಕೆ ಪರಿಪೂರ್ಣ ಆಹಾರ ಅಂತ ಕರಿಬೇಕು ಅಂತ ನೀವು ಹೇಳ್ತೀರಾ? ಖಂಡಿತ. ಬನ್ನಿ ಸಂದೀಪ್, ಇದು ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ಈ ಸಬ್ಜೆಕ್ಟ್ ಏನಿದೆ ಬಹಳ ಒಂದು ರೋಮಾಂಚನಕಾರಿ ಸಬ್ಜೆಕ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ನಾವು ಇದರಲ್ಲಿ ಹಿಂದಕ್ಕೆ ಹೋಗೋಣ. ಒಂದು ಆಹಾರ, ಒಂದು ಪ್ರಾಣಿ ಸೃಷ್ಟಿಯಾಗಕ್ಕೆ ಎಷ್ಟು ಸಹಕಾರಿ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಈಗ ಓವರ್ ಆಲ್ ನಾವು ಎವಲ್ಯೂಷನ್ ಥಿಯರಿ ನೋಡಿ ಡಾರ್ವಿನ್ ಅವರ ಸಿದ್ಧಾಂತನ ಒಪ್ಪೋದಾದ್ರೆ ಮಂಗನಿಂದ ಮಾನವ ಅಂತ ಒಪ್ಕೋಬೇಕಾಗುತ್ತೆ. ಹೌದು, ಮಂಗನಿಂದ ಮಾನವ ಅಂತ ಒಪ್ಕೋಬೇಕಾದ್ರೆ ಮಂಗ ಮರದಿಂದ ಕೆಳಗೆ ಇಳಿತಿದ್ದಂಗೆನೆ ಮಾನವನಾಗಿ ಚೇಂಜ್ ಆದ್ನ, ಅಥವಾ ಮಂಗ ತನ್ನ ಫುಡ್ ನ ಚೇಂಜ್ ಮಾಡ್ತಾ? ದಟ್ ಇಸ್ ಅ ಕ್ವಶನ್. ಹೌದು, ಸಿಂಪಲ್ ಆಗಿ ಯೋಚನೆ ಮಾಡಿ ಸಂದೀಪ್, ಯಾಕೆ ಆಹಾರಕ್ಕೆ ಎಷ್ಟು ಗಮನ ಕೊಡಬೇಕು, ಎಷ್ಟು ಜಾಗೃತರಾಗಿರ್ಬೇಕು ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಮಂಗ ಮರದ ಮೇಲೆ ಹಣ್ಣು ತಿಂತಾ ಇತ್ತು. ಎಷ್ಟು ದಿನ ಬದುಕ್ತಾ ಇತ್ತು ಹಣ್ಣು ತಿಂತಾ ಇದ್ದಿದ್ ಮಂಗ ಅಂದ್ರೆ? ಒಂದು 15 ವರ್ಷ ಒಂದು ಮಂಗದ ಆಯಸ್ಸಿರುತ್ತೆ. ದೇಹದ ತೂಕ ಒಂದು 20-25 kg. ಡಿಫ್ರೆಂಟ್ ವೆರೈಟೀಸ್ ಆಫ್ ಮಂಕೀಸ್ ಇರುತ್ತೆ. ಆ ಟೈಮಲ್ಲಿ ಒಂದಷ್ಟು ಮಂಗಗಳು ಕೆಳಗಿಳಿತವೆ. ಅದನ್ನೇ ಗೊರಿಲ್ಲಾ ಅಂತ ಕರಿತೀವಿ ನಾವು. ಗೊರಿಲ್ಲಾ, ಚಿಂಪಾಂಜಿಗಳು. ಈ ಗೊರಿಲ್ಲಾ ಚಿಂಪಾಂಜಿಗಳು ಹಣ್ಣಿನ ಜೊತೆಗೆ ಪ್ರಪ್ರಥಮವಾಗಿ ಕಾರ್ಬೋಹೈಡ್ರೇಟ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತವೆ. ಅದು ಗೆಡ್ಡೆ ಗೆಣಸುಗಳ ಮುಖಾಂತರ. ಯಾವಾಗ ಆ ಹಣ್ಣಿನ ಜೊತೆ ವಿಟಮಿನ್ಸ್ ಮತ್ತು ಫೈಬರ್ಸ್ ನ ಜೊತೆಗೆ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಸೇರಕ್ ಸ್ಟಾರ್ಟ್ ಆಗುತ್ತೋ, ಮಂಗನಿಗಿಂತ ಬಲಶಾಲಿ ಆಗಿರೋದು ಗೊರಿಲ್ಲಾ. ಚಿಂಪಾಂಜಿಗಳು 50 ವರ್ಷದವರೆಗೂ ಬದುಕಕ್ ಶುರುವಾಗ್ತವೆ. ತನ್ನ ದೇಹದ ತೂಕವನ್ನ ಹೆಚ್ಚು ಕಮ್ಮಿ 50 kg, 60 kg, 70-80 kg ವರೆಗೂ ಗೊರಿಲ್ಲಾಗಳು ಇಸ್ ಅ ವೆರಿ ಸ್ಟ್ರಾಂಗ್. ಅದೇ ಗೊರಿಲ್ಲಾಗಳು ಕಾಡನ್ನ ಬಿಟ್ಟು ನಾನು ಹೇಳ್ತಿರೋದು ನಿಮ್ಗೆ ಈಗ ಸೆಕೆಂಡ್ ಅಲ್ಲಿ ಇರ್ತಿದ್ರೆ, ಈ ಪ್ರೋಸೆಸ್ ನಡೆದಿರೋದು ಲಕ್ಷಾಂತರ ವರ್ಷಗಳಾಗಿದೆ. ಆ ಲಕ್ಷಾಂತರ ವರ್ಷದಲ್ಲಿ ಇಡೀ ಕಾಡನ್ನ ದಾಟಿ ಒಂದಷ್ಟು ಹುಲ್ಲುಗಾವಲಲ್ಲಿ ಪ್ರವೇಶ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಪ್ರವೇಶ ಮಾಡಕ್ ಸ್ಟಾರ್ಟ್ ಮಾಡಿದಾಗ ತಿನ್ನಕ್ ಆಪ್ಷನ್ನೇ ಇರಲ್ಲ, ಧಾನ್ಯಗಳನ್ನಷ್ಟೇ ಕಿತ್ತು ತಿನ್ಬೇಕಿರುತ್ತೆ. ಆ ಧಾನ್ಯಗಳು ಯಾವುದು ಅಂದ್ರೆ ಇದೇ ಮಿಲೆಟ್ಸ್. ಸೊ ಯಾವಾಗ ಆ ಸಿರಿಧಾನ್ಯಗಳನ್ನ ಆ ಗೊರಿಲ್ಲಾಗಳು ನಮ್ಮ ಪೂರ್ವಿಕರು ತಿನ್ನಕ್ ಸ್ಟಾರ್ಟ್ ಮಾಡ್ತಾರೋ, ಬೇರೆ ರೀತಿಯ ಗ್ಲೂಕೋಸ್
ಬ್ರೈನಿಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಶೇಷವಾಗಿರೋ ಚಾಲೆಂಜಸ್ನ ಇವು ಎದುರಿಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಲಕ್ಷಾಂತರ ವರ್ಷದಲ್ಲಿ ಅಲ್ಲಿದ್ದಿದ್ದ ಪ್ರಾಣಿ ಮನುಷ್ಯನಾಗಿ ಇವತ್ತು ನಾವು ನೀವು ಕೂತು ಮಾತಾಡಲಿಕ್ಕೆ ಬಂದಿದ್ದೀವಿ ಸಂದೀಪ್. ಅಂದ್ರೆ ಒಂದು ಆಹಾರ ಒಂದು ಪ್ರಾಣಿಯ ಒಂದು ವಿಕಾಸದಲ್ಲಿ ಎಷ್ಟು ಪಾತ್ರ ನಿರ್ವಹಿಸಿದೆ. ನನಗೊಂದು ತುಂಬಾ ಒಳ್ಳೆ ಘಟನೆ ಇದ್ರ ಮುಖಾಂತರ ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ನಾವು ಆ ಟೈಮಲ್ಲಿ PUC ಮಾಡ್ತಾ ಇದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ತಳಿಗಳನ್ನ ಅಭಿವೃದ್ಧಿ ಪಡಿಸಬೇಡಿ ಅಂತ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ರು ನಮ್ಮ ಸಿಕ್ಕಿರಲ್ಲಿ. ಆ ಕಾರ್ಯಕ್ರಮಕ್ಕೆ ನಾನು ಹೋದಾಗ ಸಣ್ಣ ಹುಡುಗ ಸಂದೀಪ್, ಅದನ್ನ ಅರಗಿಸ್ಕೊಳೋ ಶಕ್ತಿನೂ ನನಗಿಲ್ಲ. ಅವ್ರು ಏನ್ ಹೇಳ್ತಾರೆ ಅನ್ನೋ ವಿಚಾರನೂ ನನಗೆ ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಂಡು ಆ ಕಾರ್ಯಕ್ರಮ ನೋಡ್ತಿರ್ಬೇಕಾದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇವ್ರು ಯಾಕೆ ತಳಿ ಸಂವರ್ಧನೆಗಳ ಬಗ್ಗೆ ಈ ರೀತಿ ವಿರೋಧ, ಯಾಕೆ ಇವನ್ನ ಮಾರ್ಪಾಡು ಮಾಡಬಾರ್ದು ಅಂತಿದ್ದಾರೆ, ಏನಿದು ಅರ್ಥ ಆಗ್ತಿಲ್ಲ. ಆ ಪುಣ್ಯಾತ್ಮ ಇವತ್ತು ನಮ್ಮಲ್ಲಿಲ್ಲ, ಬಟ್ ಅವ್ರು ಹೋಗಿ ಇಷ್ಟು ದಿನಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗ್ತಿರ್ತಕ್ಕಂತಹ 50 ಜೋಡಿಗಳಿಗೆ ಮಕ್ಕಳೇ ಆಗ್ತಾ ಇಲ್ಲ. ಹುಟ್ಟೋ ಮಕ್ಕಳು ಕೂಡ ಸರಿಯಾಗಿ ಹುಟ್ಟತಾ ಇಲ್ಲ. ಯಾಕೆಂದ್ರೆ ಈ 40 ವರ್ಷದಲ್ಲಿ ಲಕ್ಷಾಂತರ ವರ್ಷದಿಂದ ಬಂದಿದ್ದಂತ ಈ ತಳಿಗಳನ್ನ ಸಂವರ್ಧನೆ ಹೆಸರಲ್ಲಿ ಸಾಯಿಸ್ಬಿಟ್ವಿ. ಏನ್ ಮಾಡ್ಬಿಟ್ವಿ? ಸಾಯಿಸ್ಬಿಟ್ವಿ. ಇಂಥ ಪರಿಸ್ಥಿತಿನಲ್ಲಿ ಮನುಷ್ಯ ಟಚ್ ಮಾಡ್ದಲೇ ಇರ್ತಕ್ಕಂಥ, ಯಾಕೆಂದ್ರೆ ನಾವು ತಿಂತಾ ಇರ್ತಕ್ಕಂಥದ್ದು ಈಗ ಮನೇಲಿ ತುಂಬಾ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು. ಏನ್ ಮಾಡೋಣ, ಬೆಳಿಗ್ಗೆ ಏನ್ ಮಾಡೋಣ, ಸಂಜೆ ಏನ್ ಮಾಡೋಣ, ಬೆಳಿಗ್ಗೆ ಏನ್ ಮಾಡೋಣ, ಸಂಜೆ ಏನ್ ಮಾಡೋಣ, ತುಂಬಾ ಯೋಚನೆ ಮಾಡಿ ಅದೇ ರೈಸ್ ಮತ್ತೆ ಗೋಧಿನಲ್ಲಿ ಏನಾದ್ರು ಒಂದು ಐಟಮ್ ಮಾಡಿ ತಿನ್ನಿಸ್ತಾರೆ. ರೈಸ್ ಗೋಧಿ ಪೋಷಕಾಂಶದಲ್ಲೂ ಕೂಡ ಮಿಲೆಟ್ಸ್ನ ಹತ್ರಕ್ಕೂ ಕೂಡ ಬರಲ್ಲ ಅದು. ಆ್ಯಂಡ್ ಮೊದಲನೇದಾಗಿ ನೀವು ತಿಂದಷ್ಟು ಕೂಡ ದೇಹಕ್ಕೆ ಅನ್ನೆಸೆಸರಿ ನಿಮ್ಮ ಗ್ಲೂಕೋಸ್ನ ಜಾಸ್ತಿ ಮಾಡಿ ಅನ್ನೆಸೆಸರಿ ಎನರ್ಜಿನ ಪ್ರೊಡ್ಯೂಸ್ ಮಾಡಿ, ನಾವು ಬಳಸ್ತಾನೆ ಇಲ್ಲ ಸಂದೀಪ್ ಎನರ್ಜಿನ, ಅದನ್ನು ಎಕ್ಸಸ್ ಆಗಿ ಪ್ರೊಡ್ಯೂಸ್ ಮಾಡಿ ದೇಹದಲ್ಲಿ ಫ್ಯಾಟ್ ಆಗಂಗೆ ಮಾಡಿ ನಮ್ಮ ರಕ್ತನ ಗಡುಸಾಗಂಗೆ ಮಾಡಿ ರಕ್ತ ಸಂಚಾರಕ್ಕೆ ತೊಂದರೆ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸೂಕ್ಷ್ಮ ಅಂಶ ನಿಮಗೆ ಹೇಳ್ತೀನಿ ಸಂದೀಪ್, ಪ್ರೇಕ್ಷಕರು ದಯವಿಟ್ಟು ಗಮನ ಇಟ್ಕೋಬೇಕು. ಈ ಅಕ್ಕಿ ಮತ್ತು ಗೋಧಿನ ತಳಿ ಸಂವರ್ಧನೆ ಮಾಡಿದ್ರಲ್ಲ ಇವರು, ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಫಂಗಸ್ ಮತ್ತು ಕೀಟಗಳು ಅಟ್ಯಾಕ್ ಮಾಡಬಾರ್ದು ಅಂತ ಡೆವಲಪ್ ಮಾಡಿದ್ರು. ಅದರ ಪರಿಣಾಮ ಏನಾಯ್ತು, ನಿಮ್ಮ ಹೊಟ್ಟೆನಲ್ಲಿ ತುಂಬಾ ಒಳ್ಳೆ ಬ್ಯಾಕ್ಟೀರಿಯಾಗಳಿದಾವೆ ಸಂದೀಪ್. ಹೌದು, ಇದು ಗದ್ದೆಲಿರೋ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡೋದ್ರ ಜೊತೆಗೆ ನನ್ನ ಹೊಟ್ಟೆಲಿರೋ ಬ್ಯಾಕ್ಟೀರಿಯಾ ಜೊತೆ ಹೋರಾಡಿ ನಿಮಗೆ ಜನ ಒಂದು ಕತೆ ಹೇಳ್ತಿರ್ತಾರೆ, ಸಂದೀಪ್ ಮೊಸರನ್ನ ತಿಂತೀನಿ ಆದ್ರೂ ಎಸಿಡಿಟಿ ಕಣ್ರಿ, ರೀ ನಾನು ಏನು ತಿನ್ನಲ್ಲ ಕಣ್ರಿ, ಸಪ್ಪೆ ತಿಂತೀನಿ ಆದ್ರೂ ನನಗೆ ಹಿಂಸೆ ಕಣ್ರಿ, ಅರ್ಗದೇ ಇಲ್ಲ ಕಣ್ರಿ. ಇದೆಲ್ಲ ಸಮಸ್ಯೆ ನಾವು ತಿಂತಾರೋ ಈ ಫುಡ್. ಕಾರ್ಬೋಹೈಡ್ರೇಟ್ಸ್ ಏನಿದೆ ನಮ್ಮ ಆಹಾರದ ಪಿರಮಿಡ್ನ ಬಾಟಮ್ ಅಂತ ಕರಿತೀವಿ, ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಮಾತ್ರ ನೀವೆಂತ ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು ಸಂದೀಪ್. ಎಷ್ಟು ಅಂತಸ್ತು ಬೇಕಾದ್ರೂ ಕಟ್ಬೋದು. ಇವತ್ತೇನಾಗಿದೆ, ನಮ್ಮ ಆಹಾರದ ಪಿರಮಿಡ್ನ ಬೇಸ್ಮೆಂಟೇ ಅಳ್ಳಾಡ್ತಾ ಇದೆ ಇವತ್ತು. ಕರೆಕ್ಟ್. ವಿ ಆರ್ ಅನ್ಫಿಟ್. ಈ ಕಾರಣಕ್ಕೆ ಏನಾಗುತ್ತೆ, ನಾವೇನ್ ಮಾಡಕ್ ಹೋಗಿ ಕಾಸ್ಮೆಟಿಕಲಿ ಇದ್ದು ಅದು ನನ್ನ ಮಗಂಗೆ ಎನರ್ಜಿ ಬರ್ಲಿ ಅಂತ ಈ ಡ್ರಿಂಕ್ಸ್ ಕುಡಿಸ್ತಾ ಇದ್ದೀನಿ, ಆ ಡ್ರಿಂಕ್ಸ್ ಕುಡಿಸ್ತಾ ಇದ್ದೀನಿ, ಈ ಮಲ್ಟಿ ಮಿನರಲ್ ಮಾತ್ರೆಗಳನ್ನ ನುಂಗಿಸ್ತಾ ಇದ್ದೀನಿ, ಈ ವಿಟಮಿನ್ಸ್ ನುಂಗ್ತಾ ಇದ್ದೀನಿ. ಅಪ್ಪ ನೀನ್ ಏನಾದ್ರೂ ಮಾಡು, ಫಸ್ಟ್ ಬೇಸ್ಮೆಂಟ್ ಸರಿ ಮಾಡ್ಕೊ. ಬೇಸ್ಮೆಂಟ್ ಸರಿ ಇದ್ದ ಮೇಲೆ ನೀನ್ ಎಂತ ಡೂಪ್ಲೆಕ್ಸ್ ಮನೆನೂ ಕಟ್ಟಕ್ಕೆ ಆಗಲ್ಲ. ಆ ವಿಚಾರದಲ್ಲಿ ಈ ಮಾನವನ ಈ ಅಭಿವೃದ್ಧಿಗೆ ಸಿಗದಲೆ ಲಕ್ಷಾಂತರ ವರ್ಷದಿಂದ ಯಾವ ನೈಜತೆ ಇತ್ತೋ ಆ ನೈಜತೆನ, ಆ ಶಕ್ತಿನ ಉಳಿಸ್ಕೊಂಡು ಯಾವುದೇ ಕೀಟಗಳ ಬಾಯಿಗೆ ಸಿಗದಲೆ ತನಗೆ ಸಿಗುವ ಎಂಥ ಒತ್ತಡದ ಭೂಮಿನಲ್ಲಾದರೂ ಸಮೃದ್ಧಿಯಾಗಿ ಬೆಳೆಯೋ ಒಂದೇ ಬೆಳೆ ಯಾವುದು ಅಂದರೆ ಅದು ಸಿರಿಧಾನ್ಯಗಳು ಮಾತ್ರ. ಹಾಗಾಗಿ ಇದು ಒಂದು ಪರಿಪೂರ್ಣ ಆಹಾರವಾಗಿ ಬದಲಾಗುತ್ತೆ. ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಮ್ಮಲ್ಲಿ ಈ ಮಿಲೆಟ್ಸ್ ಬಗ್ಗೆ ಸರ್ಕಾರನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಹಲವಾರು ಜನ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈವನ್ ನಮ್ಮ ಬೆಂಗಳೂರಲ್ಲಿ ಈ ಮಿಲೆಟ್ ಮೇಳ ಅಂತಾನೆ ಒಂದು 3-4 ದಿನ ಮಾಡ್ತಾರೆ. ಅಂದ್ರೆ ಮಿಲೆಟ್ಗಳ ಜೊತೆಗೆ ಬೇರೆ ಒಂದಿಷ್ಟು ಇದು ಕೂಡ ಅದಕ್ಕೆ ಬರುತ್ತೆ, ಆದ್ರೆ ತುಂಬಾ ದೊಡ್ಡದಾಗಿರುತ್ತೆ, ಇದಕ್ಕೆ ಲಕ್ಷಾಂತರ ರೂಪಾಯಿಯನ್ನ ವ್ಯಯಿಸ್ತಾರೆ. ಆದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ನಾನು ಯೋಚನೆ ಮಾಡಿ ನೋಡಿದಾಗ ಜಾಗತಿಕ ಮಟ್ಟದಲ್ಲಿ ಜನ ಇದನ್ನ ಗುರುತಿಸೋದಕ್ಕೆ ಸಫಲರ್ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇಂಥ ಒಂದು ಸಂಭ್ರಮದಲ್ಲಿ ನಾವು ಇದನ್ನು ಬಳಸ್ತಾ ಇಲ್ಲ ಅನ್ನುವಂಥ ನೋವು ಕೂಡ ನನ್ನನ್ನು ಕಾಡ್ತಾ ಇದೆ. ಸೊ ನಿಮ್ಮ ಹತ್ರ ಕೇಳೋದು ನಾನು, ಇಷ್ಟೆಲ್ಲ ಬಳಸೋದಿಲ್ಲ, ಅದನ್ನು ಗುರುತಿಸೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನೀವು ಇದನ್ನು ಹೆಂಗೆ ಬಗೆಹರಿಸ್ತೀರಾ, ನೀವು ಇದನ್ನು ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ನನ್ನ ದೊಡ್ಡ ಕ್ವಶನ್. ಗ್ರೇಟ್. ಮಿಲೆಟ್ಸ್ ಬಗ್ಗೆ ನನ್ನ ಮನೇಲೆ ಆಗಿರೋ ಅನುಭವಗಳು ತುಂಬ ಇದೆ. ಓಕೆ. ಯಾರ್ದೋ ಸ್ಪೀಚ್ ಇಂದ ಇನ್ಸ್ಪೈರ್ ಆಗಿ ಮಿಲೆಟ್ಸ್ ನ ತಿನ್ಲೇಬೇಕು ಅಂತೇಳಿ ನಾನ್ ನಮ್ಮನೆಗೆ ತಂದಿಟ್ಟು 2 ವರ್ಷ ಆದ್ರೂ ಅದನ್ನ ಬಳಸ್ತಲೇ ಅದನ್ನ ಹುಳ ಬರ್ಸಿ ಅಚಗಡಿ ಕೆತ್ತಿಟ್ಟಂತ ಎಷ್ಟೋ ನಿದರ್ಶನ ನಮ್ಮನ್ಲೇ ಇದೆ. ಮಿಲೆಟ್ ಅಂತಿದ್ದಂಗೆನೆ ನಮಗೆ ಫಸ್ಟ್ ಬರೋದು ಹೆಲ್ತಿಗೆ ಒಳ್ಳೇದು,
ಅದು ಓಕೆ, ಮಾಡೋದು ಹೆಂಗೆ? ಅಂಡ್ ಮಿಲೆಟ್ಸ್ ಅಲ್ಲಿ ಒಂದಿಲ್ಲ, ಹೆಚ್ಚು ಕಮ್ಮಿ 6 ಥರ ಬರುತ್ತೆ ನಿಮಗೆ ಸಿರಿಧಾನ್ಯಗಳು. ಅದರಲ್ಲಿ ರಾಗಿ ಮತ್ತು ಜೋಳ ಬೇರೆ ತರ ನಾವು ಅದನ್ನ ಸಪರೇಟ್ ಪಡಿಸ್ತಾರೆ. ಆರ್ಕ, ನವಣೆ, ಸಜ್ಜೆ, ಬರಗು, ಕೊರ್ಲೆ ಇವೆಲ್ಲ ಬರ್ತವೆ. ಒಂದೊಂದರಲ್ಲೂ ಒಂದೊಂದು ಪೋಷಕಾಂಶದಿಂದ ಭರಿಭೂತವಾಗಿದೆ. ಕೆಲವರು ಹೇಳ್ತಾರೆ ಎಲ್ಲ ಮಿಲೆಟ್ಸ್ನು ತಿನ್ನಬೇಕು. ಖಂಡಿತ ಎಲ್ಲ ಮಿಲೆಟ್ಸ್ನು ತಿನ್ನಬೇಕು. ಅದರಲ್ಲೂ ಮಿಲೆಟ್ಸ್ಗಳು ಅದ್ಭುತ. ನಮ್ಮ ಮಸಲ್ಸ್ನ ರಿಕವರಿ ಮಾಡೋಕ್ಕೆ, ದೇಹದಲ್ಲಿ ನಾರಿನಂಶನ ಜಾಸ್ತಿ ಮಾಡೋಕ್ಕೆ, ಪೋಷಕಾಂಶಗಳನ್ನ ಕೊಡೋಕ್ಕೆ ಅತಿ ಹೆಚ್ಚು. ಒಂದು ಸಲ ನಾವು ಮಿಲೆಟ್ಸ್ನ ತಿಂದರೆ ಹಶು ಆಗೋದೇ ಇಲ್ಲ, ಶಕ್ತಿ ಮಾತ್ರ ಅಷ್ಟೇ ಇರುತ್ತೆ, ರಕ್ತ ತೆಳ್ಳು ಆಗುತ್ತೆ. ಆಮೇಲೆ ದೇಹಕ್ಕೆ ಎಷ್ಟು ಮಸಲ್ಸ್ಗಳನ್ನ ಗಟ್ಟಿ ಮಾಡಬೇಕೋ ಅಷ್ಟು ಗುಣ ಇದೆ. ಹಿಂದೆ ಯುದ್ಧಕ್ಕೆ ಹೋದಂತಹ ಮಹಾರಾಜರು ಈ ಮಿಲೆಟ್ಸ್ಗಳನ್ನ ತಗೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಯಾರಿಗಾದ್ರೂ ಗಾಯ ಆದರೆ ಈ ಮಿಲೆಟ್ಸ್ನ ತಿನ್ನಿಸಿ ಅವ್ರ ಸ್ಕಿನ್ನ ರಿಕವರಿ ಮಾಡ್ತಾ ಇದ್ರು, ಆ ಗಾಯಗಳನ್ನ ರಿಕವರಿ ಮಾಡ್ತಾ ಇದ್ರು. ಇದೆಲ್ಲ ಇತಿಹಾಸದಲ್ಲಿ ನಾವು ಓದಿದೀವಿ. ಹೌದು. ಇಷ್ಟಿದ್ರು ಮಿಲೆಟ್ಸ್ ಪ್ರಾಬ್ಲಮ್ ಏನಂತಂದ್ರೆ ಯಾವ್ದು ತಿನ್ಬೇಕು, ಎಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು. ಇದು ಫಾಸ್ಟ್ ಪ್ರಪಂಚ ಸಂದೀಪ್. ಸರಿ. ಒಳಕಲ್ಲೇ ನಮ್ಮಿಂದ ದೂರ ಆಗೋಯ್ತು. ಒಳಕಲ್ಲಿನ ಚಟ್ನಿ ತುಂಬಾ ಚಂದ ಅಂತ ಗೊತ್ತಿದ್ರು ಒಳಕಲ್ ನಮ್ಮಿಂದ ದೂರ ಆಗೋಯ್ತು. ಸೌದೆ ಒಲೆ ಅಡಿಗೆ ಅಂದ್ರೆ ನಾವು ಸೌದೆ ಒಲೆ ದೂರ ಆಗೋಯ್ತು. ಯಾಕೆ ಅಂತಂದ್ರೆ ಈ ಫಾಸ್ಟ್ ಪ್ರಪಂಚದಲ್ಲಿ ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ಅದೇ ಪ್ರಾಬ್ಲಮ್ಸ್ನ ರೆಕ್ಟಿಫೈಡ್ ಮಾಡ್ಕೊಂಡ್ವಿ, ಅದನ್ನೇ ಐಡೆಂಟಿಫೈ ಮಾಡ್ಕೊಂಡ್ವಿ. ಈ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕಂಡಿಡ್ಕೊಂಡ್ರೆ ಮಾತ್ರ ಜನಗಳಿಗೆ ಈ ಮಿಲೆಟ್ನ ಸಕ್ಸಸ್ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿ. ಯಾಕೆಂದ್ರೆ ಮಿಲೆಟ್ನ 8 ಗಂಟೆ ಮುಂಚೆ ನೆನಾಕ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಇನ್ನು 8 ಗಂಟೆ ಮುಂಚೆ ಇವ್ರು ನೆನಾಕದ್ಮೇಲೆ ಬೆಳಗ್ಗೆ ಏನಾದ್ರು ಬೇರೆ ಪರಿಸ್ಥಿತಿ ಬಂದ್ರೇನೋ, ಈ ತರ ಆ ತರ ಎಲ್ಲ ಬಂದ ಮೇಲೆ ನಮ್ಮ ಸಂಶೋಧನೆ ಏನಾಯ್ತು, ನಾವು ಇಷ್ಟು ಕ್ವಶನ್ಗೆ ಆನ್ಸರ್ ಕೊಟ್ರೆ ಅಷ್ಟೇ ನಾವಿದ್ರಲ್ಲಿ ಸಕ್ಸಸ್ ಆಗ್ಬೋದು ಅಂತ ತೀರ್ಮಾನ ಮಾಡಿ ಮೊದ್ಲಿಗೆ ನಾವೇನ್ ಮಾಡಿದ್ವಿ, 6 ಮಿಲೆಟ್ನ ಬೈಫರ್ಗೇಷನ್ ಮಾಡ್ಕೊಂಡ್ವಿ. ಯಾವ ಮಿಲೆಟ್ ಕಾಂಬಿನೇಷನ್ ಇಂದ ಯಾವ ಫುಡ್ನ ತಯಾರಿಸಿದ್ರೆ ಚಂದ ಅಂತ ಹೇಳ್ಬಿಟ್ಟು 5 ವೆರೈಟಿ ಫುಡ್ಡನ್ನ ಫಸ್ಟ್ ಲೀಸ್ಟ್ ಮಾಡಿದ್ವಿ. ಇಡ್ಲಿ, ಪಡ್ಡು, ದೋಸೆ, ಉಪ್ಮಾ, ದಾಲ್ ಕಿಚಡಿ. ಈ 5 ತರ ಅಡಿಗೆಗಳಿಗೆ ಈ 6 ಮಿಲೆಟ್ನ ಈಕ್ವಲೆಂಟ್ ಮಾಡಿ ಅದನ್ನ ನಾವು ಫಸ್ಟ್ ಪ್ರೋಸೆಸ್ ಮಾಡಿ ಅದಕ್ಕೊಂದು ಫಾರ್ಮೇಟ್ ತರ ಕೊಟ್ಟು ಯಾವುದೇ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡ್ತಾರೆ. ಪ್ಯಾಕಿಂಗ್ ಅಲ್ಲಿ ನಾವು ತಗೊಂಡಿದ್ದೇನು ಅಂತಂದ್ರೆ ಏರ್ ಟೈಟ್ ಪ್ಯಾಕಿಂಗ್ ಮಾಡಬೇಕು. ಇವತ್ತಿನ ಸಮಾಜ ಹೇಗಿದೆ ಅಂದ್ರೆ ಪ್ಯಾಕೆಟ್ ಒಳಗೆ ಗಾಳಿ ಹಾಕ್ಬಿಟ್ಟು ಕೆಳಗೆ ಸ್ವಲ್ಪ ಇದ್ರೆ ಜಾಸ್ತಿ ಇದೆ ಅಂತ ಕೊಡಬೇಕು. ನಮ್ಗೆ ಆ ಶೋಕಿ ಅವಶ್ಯಕತೆ ಇಲ್ಲ. ನಾವ್ ಇರೋ ಗಾಳಿನೆಲ್ಲ ತೆಗೆದು ಅದರೊಳಗಿರೋ ಗಾಳಿ ಇಲ್ಲ, ಮಾಯಿಶ್ಚರ್ ಇಲ್ಲ ಅಂತಂದಾಗ ನಾವು 10 ತಿಂಗಳು ಅದನ್ನ ನಾವು ಸ್ಟೋರ್ ಮಾಡ್ಬೋದು. ಈ ತರ ಮಾಡಿ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇಡ್ಲಿ ಪ್ರಿಪೇರ್ ಮಾಡಬೇಕು, ಅದು ಹೆಲ್ತಿಯಾಗಿ. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಉಪ್ಮಾ ಪ್ರಿಪೇರ್ ಮಾಡಬೇಕು. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಪಡ್ಡು ದೋಸೆನ ಕ್ರಿಯೇಟ್ ಮಾಡೋಕೆ ಅದರಲ್ಲಿ ಯಾವುದೇ ಬ್ಯಾಡ್ ಫಂಗಸ್ಗಳು ಕ್ರಿಯೇಟ್ ಆಗಬಾರ್ದು, ಅದರಲ್ಲಿ ಯಾವುದು ಹಾನಿಕಾರಕ ಕ್ರಿಯೇಟ್ ಆಗಬಾರ್ದು. ಕೆಲವು ಕಮ್ಯುನಿಟಿಗಳಲ್ಲಿ ಈಗ ಜೈನ್ಸ್ ಅವರೆಲ್ಲ ಬಂದ್ರೆ ನೆನಾಕಿದ ದೋಸೆ ಹಿಟ್ಟನವರೆಲ್ಲ ತಿನ್ನಲ್ಲ, ಯಾಕೆಂದ್ರೆ ಅದ್ರಲ್ಲಿ ಜೀವಿಗಳು ಬರುತ್ತೆ. ಇದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ಸಂದೀಪ್ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇಡ್ಲಿ ಮಾಡೋ ತರ ಮಾಡಿದ್ವಿ. ಅದು ಎಫೆಕ್ಟಿವ್ ಪ್ರೈಸ್ ಅಲ್ಲಿ. ಎಫೆಕ್ಟಿವ್ ಪ್ರೈಸ್ ಅಂದ್ರೆ ಒಬ್ರು ಮನೆಯಲ್ಲಿ 4 ಜನ ಇದ್ರೆ ಒಂದು ಪಾಕೆಟ್ ನ ಓಪನ್ ಮಾಡಿದ್ರೆ 4 ಜನಕ್ಕೆ ಸಫಿಶಿಯಂಟ್ ಆಗಿರಬೇಕು. ಮಾರ್ಕೆಟ್ ಅಲ್ಲಿ ಇವತ್ತೇನು ಅಕ್ಕಿ ಇಡ್ಲಿ 15 ರೂಪಾಯಿಗೆ ಸಿಗುತ್ತೆ, ಅದಕ್ಕಿಂತ ಅದರ ಅರ್ಧ ರೇಟ್ಗೆ ಮನೇಲಿ ಮಿಲೆಟ್ ಇಡ್ಲಿ ರೆಡಿ ಆಗಬೇಕು. ನಮ್ಮ ಕಾನ್ಸೆಪ್ಟ್ ಈ ತರ ರೆಡಿ ಮಾಡಿ ಈ ಉತ್ಪನ್ನಗಳನ್ನ ಇನ್ಸ್ಟಂಟ್ ಆಗಿ 10 ನಿಮಿಷದಲ್ಲಿ ಯಾರು ಬೇಕಾದರೂ, ನಿಮಗೆ ಎಷ್ಟು ಬ್ಯುಸಿ ಲೈಫ್ ಇದೆ, ಇಟ್ಸ್ ನೋ ಮ್ಯಾಟರ್. ನೀವೆಷ್ಟು ಸುಸ್ತಾಗಿ ಬಂದಿದ್ದೀರೋ ನೋ ಮ್ಯಾಟರ್, ಬಟ್ ಹೆಲ್ದಿಯಾಗಿ ಮಾಡ್ಕೊಂತೀನಿ, ದಟ್ಸ್ ಅ ಮ್ಯಾಟರ್. 10 ನೀವೆಷ್ಟು ಸುಸ್ತಾಗಿ ಬರ್ತೀರಾ, ಜಸ್ಟ್ ಹೋಗಿ ಜಸ್ಟ್ ಓಪನ್ ಮಾಡಿ ನಿಮಗೇನು ಬೇಕು. ದಾಲ್ ಕಿಚಡಿಗೆ ಫ್ರೆಶ್ ತರಕಾರಿ, ನಾವು ಅದಕ್ಕೆ ತರಕಾರಿ ಆಗಲಿ ಪ್ರಿಸರ್ವೇಟಿವ್ಸ್ ನಾನು ಹೇಟ್ ಮಾಡ್ತೀನಿ. ಪ್ರಿಸರ್ವೇಟಿವ್ಸ್ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆದ ಕಾರಣ ನಾವು ಅದಕ್ಕೆ ಕೆಡದಲೇ ಇರೋದೇನು, ಉಪ್ಪು ಏನೇನು ಹಾಕಬೇಕೋ ಇಲ್ಲ ನಾವು ಹಾಕ್ಬಿಟ್ಟಿದ್ದೀವಿ. ನೀವೇನು ಹಾಕ್ಬೇಡಿ, ಜಸ್ಟ್ ಪೌಡರ್ ಹಾಕಿ ನೀರು ಹಾಕಿ ಕಲಸಿ 10 ನಿಮಿಷ ಇಡಿ. ನಿಮ್ಗೇನು ಇಷ್ಟ, ವಾಟ್ ಯು ಆರ್ ಇಷ್ಟ. ಕೆಲವರು ವೆಜಿಟೇರಿಯನ್ ಪಲ್ಯ ಮಾಡ್ಕೋತಾರೆ, ನಾನ್ ವೆಜಿಟೇರಿಯನ್ ಪಲ್ಯ ಮಾಡ್ಕೋತೀರಾ. ಮಾಡಿಕೊಂಡು ಫ್ರೆಶ್ ಆಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಳಿ, ಹೆಲ್ದಿಯಾಗಿರಿ. ಒಟ್ಟಿನಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವಯಸ್ಕರವರೆಗೂ ಎಲ್ಲರೂ ಮಿಲೆಟ್ನ ತಿನ್ನಲೇಬೇಕು, ಬಳಸಲೇಬೇಕು. ಓವರ್ ಆಲ್ ಒಂದು ಮಂತ್ಲಿ ನಾವೊಂದು 90 ಊಟ ಮಾಡ್ತೀವಿ ಸಂದೀಪ್. 90 ಫುಡ್ಸ್ 3 ಟೈಮ್ಸ್ ತರ ಲೆಕ್ಕ ಹಾಕಿದ್ರೆ. ಇನ್ನೂ ಕೆಲವರು ಜಾಸ್ತಿ ತಿನ್ನೋರು ಇದ್ದಾರೆ. ನಾನು ಹೇಳ್ತೀನಿ ಕಮ್ಮಿ ಮಾಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಜಾಸ್ತಿ ತಿನ್ಬೇಡಿ, ತಿಂತಾನೆ ಇರಬೇಡಿ ಯಾವಾಗ. ಓಕೆ, ನಾವು 90 ಅಂತ ಇಟ್ಕೊಂಡ್ರೆ ಆ 90ನಲ್ಲಿ 30ನ ಎತ್ತಿಟ್ಬಿಡಿ. ನೀವು ಫಂಕ್ಷನ್ಗೆ ಹೋಗ್ತೀರಾ, ಫ್ರೆಂಡ್ಸ್ ತಿನ್ನಲೇಬೇಕು. ಇನ್ನೊಂದು 60 ಫುಡ್ನ ನೀವು ಈ ಮಿಲೆಟ್ ಇಂದ ಏನಾದ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಗೆಟ್
ಟ್ರಿಮೆಂಡರಸ್ ಚೇಂಜಸ್ ಇನ್ ಯುವರ್ ಲೈಫ್. ತುಂಬ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಹೆಮ್ಮೆ ಏನು ಅಂತಂದರೆ ಸಂದೀಪ್, ಆಹಾರದ ಪಿರಮಿಡ್ನ ಬಾಟಮು ಮತ್ತು ಟಾಪ್ನ ಸರಿ ಮಾಡಿಬಿಟ್ಟಿದೆ. ಕರೆಕ್ಟ್. ಬಾಟಮ್ ಏನು ಕಾರ್ಬೋಹೈಡ್ರೇಟ್ಸ್, ಟಾಪ್ ಏನು ಆಯಿಲ್. ಇದರಿಂದ ಇವತ್ತು ತುಂಬ ಬೆನಿಫಿಟ್ ಅಂಡ್ ಮಿರಾಕಲ್ ರಿಸಲ್ಟ್ ಜನಗಳಿಗೆ ಸಿಗ್ತಾ ಇದೆ. ಮಿಲೆಟ್ ಅಂದ್ರೆ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗಳ ಅಷ್ಟು ಬಗೆಹರಿಸಿ ಒಂದು ಎಫೆಕ್ಟಿವ್ ಪ್ರೈಸ್ ಅಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸಕ್ಕೆ. ಇದು ಈಗ ನಮ್ಮ ಜನತೆಗೆ ಬೇಕು ಅಂದ್ರೆ ಅವರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಿ. ಡೆಫಿನೆಟ್ಲಿ. ಓಕೆ, ಡೆಫಿನೆಟ್ಲಿ. ಎಲ್ಲೇ ಇರ್ಲಿ, ಯಾವ ದೇಶದಲ್ಲಿದ್ರೂ ಕೂಡ ಅಲ್ಲಿ ತಲುಪಿಸೋ ವ್ಯವಸ್ಥೆ ನಿಮ್ಮಿಂದ ಇದೆ ಅಂತ ನೋಡಿ. ತಂತ್ರಜ್ಞಾನದ ಮುಖಾಂತರ ಇವತ್ತು ದೇಶ ಎಷ್ಟು ಬೆಳೆದಿದೆ ಅಂತ. ಹೌದು. ಇದೇ ಮೊಬೈಲಲ್ಲಿ ಈಗ ನೀವು ಇಂಥ ಒಳ್ಳೆ ಕಾರ್ಯಕ್ರಮ ನೋಡಿ, ನಿಮ್ಮ ಮನೇಲಿರೋ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರವ್ರಿಗೂ, ವಯಸ್ಸಾದವ್ರಿಗೆ ಏನಾಗಿರುತ್ತೆ, ಎನರ್ಜಿ ಸಿಗ್ತಿರಲ್ಲ ಸಂದೀಪ್. ಹೌದು. ಕಷ್ಟಪಡ್ತಿರ್ತಾರೆ. ಅವ್ರಿಗೆ ಇಂಥ ಆಹಾರ ಸ್ವಲ್ಪ ಕೊಟ್ಟರು ಸಾಕು ತುಂಬ ಶಕ್ತಿ ಸಿಗುತ್ತೆ. ಇಂಥ ಕಾರ್ಯಕ್ರಮದಿಂದ ಒಳ್ಳೇದನ್ನೂ ನೋಡ್ಬೋದು, ಅದೇ ಮೊಬೈಲಲ್ಲಿ ಕೆಟ್ಟದ್ದನ್ನು ನೋಡ್ಬೋದು. ಹೌದು. ಹಂಗಾಗಿ ಇವತ್ತು ಕೊರಿಯರ್ ವ್ಯವಸ್ಥೆ ತುಂಬ ಇಂಪ್ರೂವ್ ಆಗಿದೆ. ಅದರಲ್ಲಿ ತರಂತರದ ಬಟ್ಟೆಗಳು, ತರಂತರದ ನಿಮ್ಮ ಬೇರೆ ವಸ್ತುಗಳನ್ನ ತರಿಸೋದ್ರ ಬದಲು ಇಂಥದ್ದನ್ನ ನೀವು ಬುಕ್ ಮಾಡ್ಕೊಂಡು ತರಿಸ್ಕೊಂಡು ನಿಮ್ಮ ಆರೋಗ್ಯ ಯಾರಿಗಾದ್ರೂ ಗಿಫ್ಟ್ ಮಾಡೋದಾದ್ರೂ ಕೂಡ ಇಂಥ ಒಂದು ಕಿಟ್ ಅನ್ನ ಕೊಟ್ಟರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ನಾನು ಅನ್ಕೊಂಡು. ಬ್ಯೂಟಿಫುಲ್. ನೀವು ಯಾವ ತರ ಥಿಂಕ್ ಮಾಡ್ತೀರಾ. ಸೊ ಈ ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಮಿಕ್ಸ್ ಆಗೇ ಇದೆ. ನೀವ್ ಹೆಂಗ್ ಬಳಸ್ಕೋತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಖಂಡಿತ. ಸೊ ಯಾರಿಗಾದ್ರೂ ಈ ಮಿಲೆಟ್ಸ್ಗಳು ಬೇಕಿದ್ದಲ್ಲಿ ಇಲ್ಲಿ ಸಂಪರ್ಕ ಸಂಖ್ಯೆ ನಿಮಗೆ ಡಿಸ್ಪ್ಲೇ ಮೇಲೆ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ. ಒಂದು ಸಲ ನೀವು ನೋಡಿಕೊಂಡು ಇದನ್ನು ತರಿಸ್ಕೋಬಹುದು. ಸೊ ಜೊತೆಗೆ ನನ್ನ ಒಂದು ಇರಾದೆ ಏನಪ್ಪ ಅಂತ ಹೇಳಿದ್ರೆ, ಇದರ ಬಗ್ಗೆ ನಾವು ಹೆಚ್ಚೆಚ್ಚು ತಿಳ್ಕೋಬೇಕು. ಯಾರೋ ಸುಮ್ಮನೆ ಹಿರಿಯವರು ಹೇಳಿ ಅದನ್ನು ಮಾಡಿರೋದಿಲ್ಲ, ಮತ್ತು ಹಿರಿಯವರಿಗೂ ಕೂಡ ಸುಮ್ಮನೆ ಹೇಳೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ, ನಿಜವಾಗಿಯೂ ಕೂಡ ಅದು ಆರೋಗ್ಯಪೂರ್ಣವಾಗಿ ಇರುತ್ತೆ ಅಂತ ಎಲ್ಲರೂ ಕೂಡ ಗೊತ್ತು. ಇವತ್ತಲ್ಲ ಅಂದರೆ ನಾಳೆ ಆದರೂ ಕೂಡ ಇದನ್ನ ಅಡಾಪ್ಟ್ ಮಾಡಿಕೊಳ್ಳೇಬೇಕು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸರ್, ಇಷ್ಟೊತ್ತು ಈ ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಬಹುಶಃ ಈ ಒಂದು ಕಾರ್ಯಕ್ರಮ ನೀವು ಹೇಳಿದ್ರಿ ಟಾಪ್ ಟು ಬಾಟಮ್ ಅಂತ. ಸೊ ನಮಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಟಾಪ್ ಟು ಬಾಟಮ್ ಜನಗಳಿಗೆ ಬೇಕಾಗಿರುವಂಥ ಪರಿಪೂರ್ಣವಾದ ನಾಲೆಜನ್ನು ಕೊಡುವಂಥ ಪ್ರಯತ್ನ ಇಲ್ಲಿ ಆಯಿತು ಅಂತ ಅಂದ್ಕೊತೀನಿ. ಸರಿಸುಮಾರು 2-3 ಗಂಟೆಗಳ ಕಾಲ ನಾವು ಒಂದು ಸಂದರ್ಶನದಲ್ಲಿ ಭಾಗಿಯಾದ್ವಿ. ಇಷ್ಟು ಸಮಯವನ್ನು ಕೊಟ್ರಿ, ಸೊ ಇಷ್ಟು ಮಾಹಿತಿಯನ್ನು ಕೊಟ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ತುಂಬ ಧನ್ಯವಾದ. ನನಗೆ ಅರ್ಥಪೂರ್ಣವಾದ ಜೀವನ ಅರ್ಥಪೂರ್ಣವಾದ ವ್ಯಕ್ತಿಗಳೊಂದಿಗೆ ಸಾಧ್ಯ ಅಂತ ನಾನು ಕೇಳಿದ್ದೀನಿ. ನೀವೆಷ್ಟೇ ದೊಡ್ಡ ಸಾಧನೆಗೆ ಅರ್ಥಪೂರ್ಣ ವ್ಯಕ್ತಿಗಳು ಬೇಕು ಅಂತ ನನ್ನ ಜೀವನದಲ್ಲಿ ಸಿಕ್ಕಿರೋ ಒಬ್ಬ ಅರ್ಥಪೂರ್ಣ ವ್ಯಕ್ತಿ ಅಂದರೆ ಅದು ಸಂದೀಪ್ ಅವರು. ನಿಮ್ಮ ಈ ಕೆಲಸ ಈ ಥರ ಜನರನ್ನು ಗುರುತಿಸ್ತಕ್ಕಂಥದ್ದು, ಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ಇದು ಹೀಗೆ ಮುಂದುವರಿಲಿ. ಜನರಿಗೆ ಎಷ್ಟಾಗುತ್ತೆ, ಯಾಕೆಂದರೆ ಈ ಭವ್ಯವಾದ ಭಾರತ ಒಬ್ಬರಿಂದ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಪ್ರಯತ್ನದಿಂದ ನಾವೊಂದು ಭವ್ಯವಾದ ದೇಶವನ್ನು ಕಟ್ಬೋದು. ಅದು ಎಕ್ಸ್ಪೆಷಲಿ ಒಂದು ಒಳ್ಳೆ ಆರೋಗ್ಯದ ಮುಖಾಂತರ. ಅದರಲ್ಲಿ ನನ್ನ ಪ್ರಯತ್ನ ಜಾಸ್ತಿ ಇದೆ. ವಿಡಿಯೋ ನೋಡ್ತಿರೋರು ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಸರ್ಚಲ್ಲಿದ್ದರೆ ರೆಕಮೆಂಡ್ ಮಾಡಿ. ವೈ ಬಿಕಾಸ್ ನಾವಿದ್ರಲ್ಲಿ ಒಂದು ಸೇಫೆಸ್ಟ್ ಬಿಸ್ನೆಸ್ ಮಾಡೆಲ್ನ ಕ್ರಿಯೇಟ್ ಮಾಡಿ ಒಬ್ಬ ಸಣ್ಣ ಸಣ್ಣ ವ್ಯಕ್ತಿಯಲ್ಲಿ ಉದ್ಯಮಿಶೀಲತೆಯ ಬೀಜ ಮೊಳಕೆ ಹೊಡಿಲಿ. ಆಮೇಲೆ ನೆಕ್ಸ್ಟ್ ಅವನು ತುಂಬ ಹೆಮ್ಮರವಾಗಿ ಬೆಳಿತಾನೆ. ಸೊ ಆದ ಕಾರಣ ಇಷ್ಟು ಎಫರ್ಟನ್ನು ಮಾಡ್ತಾ ಇದ್ದೀವಿ. ನಮ್ಮನ್ನು ಇಷ್ಟು ಸುದೀರ್ಘವಾಗಿ ಇಂಟರ್ವ್ಯೂ ಮಾಡಿ ಮತ್ತಷ್ಟು ಜನರಿಗೆ ನಮ್ಮನ್ನು ಪರಿಚಯ ಮಾಡ್ತಿರೋ ನಿಮ್ಮ ತಂಡಕ್ಕೂ ನಿಮ್ಮ ಚಾನಲ್ಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ನಮ್ಮ ಸಂಬಂಧ ಹೀಗೆ ಇರಲಿ. ಎಸ್ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ನಿಮಗೆ ಆ ಕಾರ್ಯಕ್ರಮದ ಬಗ್ಗೆ ಮತ್ತು ಆ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಸಲ ಸಂಪೂರ್ಣವಾಗಿ ಅದನ್ನು ಕೂಡ ರೀಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದು ಉಪಯೋಗ ಆಗಲಿ ಅಂತ ನಾವು ಬೆಂಗಳೂರಿಂದ ಅರಸೀಕೆರೆವರೆಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.